ಮೊದಲಿಗೆ ಈ ನಮ್ಮ ಥೀಮ್ ಬಂದ್ಬಿಟ್ಟು ಸುಸ್ಥಿರ ನಿಖರ ಕೃಷಿಗಾಗಿ ನಿಖರ ಕೃಷಿ ಬೇಸಾಯಕ್ಕಾಗಿ ಸುಸ್ಥಿರ ಕೃಷಿ ಅಂತ, ಅಂದರೆ ಪ್ರಿಸಿಷನ್ ಅಗ್ರಿಕಲ್ಚರ್ ಫಾರ್ ಸಸ್ಟೈನಬಲ್ ಫಾರ್ಮಿಂಗ್ ಅಂತ. ಯಾಕೆಂದರೆ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರಬೇಕು, ತುಂಬ ಲೇಬರ್ ಪ್ರಾಬ್ಲಮ್ಸ್ ಆಗ್ತಾಯಿದೆ. ಆ ಲೇಬರ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು IoT ಬೇಸ್ಡ್ ಸೊಲ್ಯೂಷನ್ಸ್ ಮಾಡಿಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಹೊಸ ನವೀಕರಣ ರೈತರಿಗೆ ಪರಿಚಯ ಮಾಡಬೇಕು ಅಂತ. ಅದಲ್ಲದೆ ನೀವು ಭತ್ತಕ್ಕೆ ಈಗ ಭಾಳ ಆಧುನೀಕರಣವಾದ ಎಕ್ವಿಪ್ಮೆಂಟ್ಸ್ ಕೂಡ ಇದೆ, ಹಾರ್ವೆಸ್ಟಿಂಗ್ ಇರ್ಬೋದು, ಅದು ಪ್ರತಿಯೊಂದಕ್ಕೂ. ಅದೇ ರೀತಿ ಈ ವರ್ಷ ನಾವು ಕಬ್ಬಿನ ಬೆಳೆಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ಶುಗರ್ ಕೇನ್ ಹಾರ್ವೆಸ್ಟರ್ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಸೊ ದಟ್ ಜನಗಳಿಗೆ ಒಂದು ಮಾಹಿತಿ ಸಿಗಲಿ ಬೆಳೆಗಳು ಹೇಗೆ ಬೆಳಿಬೇಕು ಅಂತ. ಅದೇ ಥರ ಇನ್ನೊಂದು ಹೊಸದಾದರೆ ಬಯೋಚಾರ್ ಅಂತ, ಇಂಗಾಲ ಬಳಸ್ಕೊಳ್ಳೋದು ಹೆಂಗೆ. ಯಾಕೆಂದರೆ ಫಾರ್ಮರ್ಸಲ್ಲಿ ತುಂಬ ವೇಸ್ಟ್ ಮೆಟೀರಿಯಲ್ ತುಂಬಾ ಜಾಸ್ತಿ ಇದೆ ಫಾರ್ಮಲ್ಲಿ ಬಂದಿರೋದು, ಅದನ್ನೆಲ್ಲ ಬೆಂಕಿಯಾಗಿ ಸುಟ್ಟಾಗ್ತಾ ಇದ್ದಾರೆ. ಬಟ್ ಈ ಸರಿ ನವೀನತೆ ಒಂದು ಡ್ರಮ್ ಬಂದ್ಬಿಟ್ಟು 7,500 ಆಗುತ್ತೆ. ಅದನ್ನು ಸೌದೆಯಲ್ಲಿ ಹೇಗೆ ಸುಟ್ಬಿಟ್ಟು ನಾವು ಹೇಗೆ ಫರ್ಟಿಲೈಸರ್ ಆಗಿ ಬೆಳೆಸ್ಬೋದು ಅದೊಂದು ಪಾರಸ್ಕತೆ ಇದೆ. ಈಗ ನಾವು ಮುಖ್ಯವಾಗಿ ಸ್ಟಾಲಲ್ಲಿ ಎಷ್ಟೇ ತೋರಿಸಿದ್ರು ರೈತರಿಗೆ ಒಪ್ಪಲ್ಲ ಅವರು. ಅದಕ್ಕಾಗಿ ಏನು ಮಾಡಿದ್ದೀವಿ ಅಂದರೆ ನಾವು ಪ್ರತ್ಯಕ್ಷತೆ ಜಾಸ್ತಿ ಮಾಡಿದ್ದೀವಿ ಸರಿ, ಡೆಮಾನ್ಸ್ಟ್ರೇಷನ್. ಈ ಏನು 5 ಎಕರೆ ಜಮೀನಿದೆ ಅದ್ರ ಕೂಡ ಫುಲ್ ನಾವು ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದೀವಿ. ಅದರಲ್ಲಿ 2 ಎಕರೆ 1 ಎಕರೆ ಬಂದುಬಿಟ್ಟು IoT ಬೇಸ್ಡ್ ಟೆಕ್ನಾಲಜಿ. ಅದನ್ನು ಲೈವ್ ನೀವು ಪ್ಲ್ಯಾಂಟ್ಸನ್ನು ಸೆನ್ಸರ್ಸ್ ಹೇಗೆ ಯೂಸ್ ಮಾಡ್ತಾರೆ, ಯಾವ ರೀತಿ ಬೆಳೆಗಳು ಮಾಡ್ಬೋದು, ಅದೆಲ್ಲ ಕೂಡ ಪರಿಚಯ ಇದೆ ಈ ಸರಿ. ಅದಲ್ಲದೆ ಇನ್ನೊಂದು ಮುಖ್ಯವಾದದ್ದು ಎಕ್ಸಾಟಿಕ್ ಕ್ರಾಪ್ಸ್ ಆದ ವೆಜಿಟೇಬಲ್ಸ್ ಆಗಿರ್ಬೋದು, ಸಲಾಡ್ಸ್ ಆಗಿರ್ಬೋದು, ಹೊಸ ತಳಿಗಳು ಪರಿಚಯ ಮಾಡೋದು ಅದು ಕೂಡ ಇದೆ. ವರ್ಷದಂತೆ ಕೃಷಿ ಬ್ರಹ್ಮಾಂಡ ಕೂಡ ಈ ಸರಿ ಇದೆ. ಕಿನೋವಾ ಹಾಗೂ ಚಿಯಾ ಕ್ರಾಪ್ಸ್ ಕೂಡ ಸೂಪರ್ ಫ್ರೂಟ್ಸ್ ಅಂತೀವಿ, ಅವು ಕೂಡ ಡೆಮಾನ್ಸ್ಟ್ರೇಷನ್ ಇದೆ, ನೀವು ನೋಡ್ಬೋದು. ಅದಲ್ಲದೆ ಬೇರೆ ವಿಶೇಷತೆ ಏನಂದರೆ ದೇಸಿ ಪ್ರಾಮುಖ್ಯತೆ ಕೊಡ್ತಾಯಿದ್ದೀವಿ ನಾವು ದೇಸಿ ಹಸುಗಳಿಗೆ. ಅದು ವೆಟನರಿ ಡಿಪಾರ್ಟ್ಮೆಂಟಿಂದ ಆಗಿರ್ಬೋದು ಅಥವಾ ನಮ್ಮ ಕಡೆಯಿಂದ ಆಗಿ ನಮ್ಮದೇ ಆದ ಗೋಶಾಲೆ ಇರೋದ್ರಿಂದ ನಾವು ಈ ಸರಿ ಒಂದು 10 ರಿಂದ 15 ತಳಿಯಷ್ಟು ನಾವು ದೇಸಿ ತಳಿಗಳನ್ನು ಪರಿಚಯ ಮಾಡ್ತಾಯಿದ್ದೀವಿ. ಅದೇ ರೀತಿ ಮೇವುಗಳು ಬೇಕು ಸಾಗಣೆ ಮಾಡೋಕ್ಕೆ. ವಿಧಾನವಾದ 22 ಥರದ ಮೇವುಗಳು ಬೆಳೆಗಳು ಕೂಡ ಪಾರದಕ್ಷತೆ ಇದೆ. ರೈತರಲ್ಲಿ ಅವರು ಒಣ ಉಷ್ಣಾಂಶ ಇರ್ಬೋದು ಅಥವಾ ನೀರು ಜಾಸ್ತಿ ಇರ್ಬೋದು ಅಂಥ ಬೆಳೆಗಳನ್ನು ಅವರೇ ಚೂಸ್ ಮಾಡ್ಬೋದು. ಅದಲ್ಲದೆ ಬೇರೆ ಹಾರ್ಟಿಕಲ್ಚರ್ ಕ್ರಾಪ್ಸ್, ತರಕಾರಿ ಹೇಗೆ ಬೆಳಿಬೋದು ಪಾಲಿ ಹೌಸಲ್ಲಿ. ಅದೇ ರೀತಿ ಈ ಸರಿ ನಾವು FPO ಕೂಡ ಜಾಸ್ತಿ ಇನ್ವೈಟ್ ಮಾಡ್ತಾ ಇದ್ದೀವಿ. ಯಾಕೆಂದರೆ FPO ಭಾಳ ಈಗ ಫಾರ್ಮರ್ಸ್ ಪ್ರೊಡ್ಯೂಸಿಂಗ್ ಯೂನಿಟ್ ಭಾಳ ಇಂಪಾರ್ಟೆಂಟ್ ಕೊಡ್ತಾ ಇದೆ. ಯಾಕೆಂದರೆ ರೈತರಲ್ಲಿ ಒಂದು ಗುಂಪಾಗಿ ಅವ್ರು ಏನೇನು ಮಾಡ್ಬೋದು ಮಾಹಿತಿ ಅವರು ಕೂಡ ನಾವು ಸ್ಟಾಲ್ಸ್ನ ಕೂಡ ಬಿಡ್ತಾ ಇದ್ದೀವಿ. ಅದಲ್ಲದೆ ಬೇರೆ ಇದು ಎಕ್ವಿಪ್ಮೆಂಟ್ಸ್ ಕೂಡ ಈ ಸರಿ ಡೆಮಾನ್ಸ್ಟ್ರೇಷನ್ ಇದೆ. ಮುಖ್ಯವಾಗಿ ಆಟೋಮೇಟೆಡ್ ಜಾಸ್ತಿ ನಾವು ಪ್ರಾತ್ಯಕ್ಷಿತೆ ಕೊಡ್ತಾ ಇದ್ದೀವಿ. ಯಾಕೆಂದರೆ ಮುಂದೆ ಸಿಗೋ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಈಗ ರೈತರಲ್ಲಿ ಭಾಳ ಹೊಸ ಟೆಕ್ನಾಲಜಿ ಅಂದರೆ ಎಲ್ಲ ರಿಮೋಟಲ್ಲೇ ಆಗಬೇಕು ಅವ್ರಿಗೆ. ಅದೇ ರೀತಿ ಈಗ IoT ಬೇಸ್ಡ್ ಟೆಕ್ನಾಲಜಿ ಬಂದು ಏನು ಮಾಡುತ್ತೆ ಅಂದರೆ ಎಸ್ಪೆಷಲಿ ವಾರ್ಷಿಕ ಬೆಳೆಗಳಾದರೆ ದ್ರಾಕ್ಷಿ, ಬಾಳೆ ಇಂಥದಕ್ಕೆಲ್ಲ ನೀರು ಬಿಡೋದು ಭಾಳ ಕಷ್ಟ ಆಗ್ತಾಯಿದೆ. ಕೆಲವು ಟೈಮ್ ಮಳೆ ಹವಾಮಾನ ವೈಪರ್ಯ ಆಗಿ ಜಾಸ್ತಿ ಮಳೆ ಆಗ್ಬೋದು, ಒಂದ್ಸರಿ ಕಡಿಮೆ ಆಗ್ಬೋದು. ನಾವು ಈಗ ಹೆಂಗೆ ಮಾಡಿದ್ದೀವಿ ಅಂದರೆ ಈ ಸಿಸ್ಟಮಲ್ಲಿ ಹೆಂಗಾಗುತ್ತೆ ಅಂದರೆ ಒಂಥರ ಪ್ಲೇಟ್ ಮಿಲ್ಸ್ ಇದ್ದಂಗೆ ಒಂದೊಂದು ಬೆಳೆಗೆ ಯಾವ ರೀತಿ ಕೊಡ್ಬೋದು. ನೀವು ಕೇಳ್ಬೋದು ಎಲ್ಲ ಬೆಳೆಗಳಿಗೂ ಒಂದೇ ಸರಿ ಬೆಳೆದಾಗ ಇಂಟಿಗ್ರೇಟೆಡ್ ಫಾರ್ಮಿಂಗಲ್ಲಿ ಕೊಡ್ಬೋದಾ, ಇದನ್ನು ಬಳಸ್ಬೋದಂತ. ಹೌದು, ಯಾಕೆಂದರೆ ಝೋನ್ ವೈಸ್ ಡಿವೈಡ್ ಮಾಡ್ತಾರೆ, ಅದರಲ್ಲಿ ಒಂದೊಂದು ಬೆಳೆಗೆ ಪ್ರತ್ಯಕ್ಷವಾಗಿ ಕೊಡ್ಬೋದು. ಸುಮಾರು ಉದಾಹರಣೆಗೆ ಕೋಕೋನಟ್ ಅಂದರೆ ತೆಂಗಿಗೆ ನಾವು ಒಂದು ವಾರ ನೀರು ಬಿಡ್ತಾನೆ ಇರ್ತೀವಿ. ಬಟ್ ಇದೇನೆಂದರೆ ಒಂದು ತೆಂಗಿನ ಮರಕ್ಕೆ ವಾರಕ್ಕೆ 50 ಲೀಟ್ರ್ ನೀರು ಕೊಟ್ಟರೆ ಸಾಕು, ಅದು ತಾನಾಗೆ ಆಗಿ ಕಂಟ್ರೋಲ್ ಮಾಡುತ್ತೆ. ನಾನು ಮೊನ್ನೆ ನೋಡಿದಾಗ ಕೊಯಂಬತ್ತೂರಲ್ಲಿ ಒಬ್ಬ ಫಾರ್ಮರು ಕ್ಯಾಲಿಫೋರ್ನಿಯಾದಿಂದ ಕಂಟ್ರೋಲ್ ಮಾಡ್ತಾರೆ. ಅವರು 15 ಎಕರೆ ಬಾಳೆಗೆ ಅವರು ಕ್ಯಾಲಿಫೋರ್ನಿಯಾಯಿಂದನೇ ನೀರು ಹಾಯಿಸೋದಾಗಲಿ ಫರ್ಟಿಗೇಷನ್ ಕೊಡೋದಾಗಲಿ ಅಲ್ಲಿ ನೋಡ್ಕೊಳ್ಳೋಕ್ಕೆ ಬಿಟ್ಟಿರೋ ಫಾರ್ಮರ್ ಬಿಟ್ಟರೆ ಈ ರೀತಿ ಆಧುನಿಕತೆ ಇರಬೇಕಾದ್ರೆ ಇದನ್ನೆಲ್ಲ ಪರಿಚಯ ಮಾಡೋದು ನಮ್ಮ ಕೃಷಿ ಮೇಳದ ಒಂದು ವೈಶಿಷ್ಟ್ಯತೆ.